ನಿಮ್ಮ ಸುತ್ತಲಿನ ಕೆಲವರನ್ನು ಗಮನಿಸಿ. ಅವರು ಶ್ರೀಮಂತರಾಗಿರಬೇಕೆಂದೇನಿಲ್ಲ, ಅಧಿಕಾರಿಗಳಾಗಿರಬೇಕೆಂದೇನಿಲ್ಲ, ಆದರೆ ಅವರು ಎಲ್ಲಿಗೆ ಹೋದರೂ ಜನರು ಅವರನ್ನು ಗೌರವಿಸುತ್ತಾರೆ. ಅವರ ಮಾತಿಗೆ ಬೆಲೆ ಇರುತ್ತದೆ, ಅವರ ಉಪಸ್ಥಿತಿಗೆ ಅರ್ಥ ಇರುತ್ತದೆ. ಆದರೆ ಕೆಲವರು ಎಷ್ಟೇ ಪ್ರಯತ್ನ ಮಾಡಿದರೂ, ಎಷ್ಟೇ ಒಳ್ಳೆಯವರಾಗಿದ್ದರೂ ಅವರಿಗೆ ಬೇಕಾದಷ್ಟು ಗೌರವ ಸಿಗುವುದಿಲ್ಲ. ಹಾಗಾದರೆ ಪ್ರಶ್ನೆ ಏನು? ಜನರು ನಿಮ್ಮನ್ನು ಗೌರವಿಸುವುದು ಹೇಗೆ? ಬುದ್ಧನು ಹೇಳಿದ್ದು ಬಹಳ ಸರಳ. ಗೌರವವನ್ನು ಕೇಳಿ ಪಡೆಯಲು ಸಾಧ್ಯವಿಲ್ಲ, ಅದನ್ನು ನಿಮ್ಮ ವ್ಯಕ್ತಿತ್ವದಿಂದ ಗಳಿಸಬೇಕು. ಇಂದು ನಾವು ಬುದ್ಧನ ಬೋಧನೆಗಳ ಆಧಾರದ ಮೇಲೆ ಜನರು ನಿಮ್ಮನ್ನು ಸ್ವಾಭಾವಿಕವಾಗಿ ಗೌರವಿಸುವಂತೆ ಮಾಡುವ 10 ಶಕ್ತಿಯುತ ಅಭ್ಯಾಸಗಳನ್ನು ತಿಳಿದುಕೊಳ್ಳೋಣ. 1. ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ. ಬುದ್ಧನು ಹೇಳುತ್ತಾನೆ, ತನ್ನನ್ನು ಗೌರವಿಸದವನನ್ನು ಜಗತ್ತು ಗೌರವಿಸುವುದಿಲ್ಲ. ಬಹಳ ಜನರು ಇತರರಿಂದ ಮಾನ್ಯತೆ ಪಡೆಯಲು ಓಡುತ್ತಾರೆ, ಆದರೆ ಅವರು ತಮ್ಮನ್ನು ತಾವೇ ಕಡಿಮೆ ಅಂದಾಜು ಮಾಡಿಕೊಳ್ಳುತ್ತಾರೆ. ಯಾರಾದರೂ ಟೀಕೆ ಮಾಡಿದರೆ ಕುಗ್ಗಿಬಿಡುತ್ತಾರೆ, ಯಾರಾದರೂ ಹೊಗಳಿದರೆ ಮಾತ್ರ ಸಂತೋಷಪಡುತ್ತಾರೆ. ನಿಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯದಿಂದ ಅಳೆಯಬೇಡಿ. ನೀವು ನಿಮ್ಮನ್ನು ಗೌರವಿಸಲು ಪ್ರಾರಂಭಿಸಿದಾಗ ಜಗತ್ತು ನಿಮ್ಮನ್ನು ಗೌರವಿಸಲು ಆರಂಭಿಸುತ್ತದೆ. 2. ಕಡಿಮೆ ಮಾತನಾಡಿ, ಹೆಚ್ಚು ಕೇಳಿ. ಬಹಳ ಜನರು ಗೌರವ ಪಡೆಯಲು ಹೆಚ್ಚು ಮಾತನಾಡುತ್ತಾರೆ, ಆದರೆ ಬುದ್ಧನ ಪ್ರಕಾರ ಬುದ್ಧಿವಂತನು ಮಾತನಾಡುವ ಮೊದಲು ಕೇಳುತ್ತಾನೆ. ಯಾರಾದರೂ ಮಾತನಾಡುತ್ತಿರುವಾಗ ಮಧ್ಯೆ ಅಡ್ಡಿಪಡಿಸಬೇಡಿ, ಅವರ ಮಾತುಗಳನ್ನು ಸಂಪೂರ್ಣವಾಗಿ ಆಲಿಸಿ. ಒಳ್ಳೆಯ ಕೇಳುಗನಾಗಿರುವುದು ಒಂದು ದೊಡ್ಡ ಶಕ್ತಿ. ಜನರು ತಮ್ಮ ಮಾತುಗಳಿಗೆ ಬೆಲೆ ಕೊಡುವವರನ್ನು ಎಂದಿಗೂ ಮರೆಯುವುದಿಲ್ಲ. 3. ನಿಮ್ಮ ಮಾತಿಗೆ ನಿಂತುಕೊಳ್ಳಿ. ಇಂದು ಹಲವರು ವಾಗ್ದಾನ ಮಾಡುತ್ತಾರೆ, ಆದರೆ ಅದನ್ನು ಉಳಿಸಿಕೊಳ್ಳುವುದಿಲ್ಲ. ಒಮ್ಮೆ ಮಾತು ತಪ್ಪಿದರೆ ನಂಬಿಕೆ ಕಡಿಮೆಯಾಗುತ್ತದೆ, ನಂಬಿಕೆ ಕಡಿಮೆಯಾದರೆ ಗೌರವವು ಕಡಿಮೆಯಾಗುತ್ತದೆ. ನೀವು ಹೇಳಿದ ಕೆಲಸವನ್ನು ಸಮಯಕ್ಕೆ ಮಾಡಿ, ಸಣ್ಣ ಮಾತಾದರೂ ಉಳಿಸಿಕೊಳ್ಳಿ. ಜನರು ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ನಿಜವಾದ ಗೌರವ ಸಿಗುತ್ತದೆ. 4. ಎಲ್ಲರಿಗೂ ಗೌರವ ನೀಡಿ. ಬುದ್ಧನು ಎಂದಿಗೂ ಯಾರನ್ನೂ ಕೀಳಾಗಿ ನೋಡಲಿಲ್ಲ. ರಾಜನಾಗಿರಲಿ ಅಥವಾ ಬಡವನಾಗಿರಲಿ, ಎಲ್ಲರೊಂದಿಗೆ ಸಮಾನವಾಗಿ ವರ್ತಿಸಿದನು. ಬಹಳ ಜನರು ತಮ್ಮಿಗಿಂತ ಮೇಲಿರುವವರಿಗೆ ಮಾತ್ರ ಗೌರವ ಕೊಡುತ್ತಾರೆ, ಆದರೆ ನಿಜವಾದ ಮಹತ್ವವೇನು? ಯಾರೂ ನೋಡದಿದ್ದಾಗಲೂ ಎಲ್ಲರೊಂದಿಗೆ ಗೌರವದಿಂದ ವರ್ತಿಸುವುದು. ನೀವು ಇತರರಿಗೆ ನೀಡುವ ಗೌರವವೇ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. 5. ಕೋಪವನ್ನು ನಿಯಂತ್ರಿಸಿ. ಕೋಪದಲ್ಲಿರುವ ವ್ಯಕ್ತಿಯನ್ನು ಜನರು ಭಯಪಡಬಹುದು, ಆದರೆ ಗೌರವಿಸುವುದಿಲ್ಲ. ಬುದ್ಧನು ಹೇಳುತ್ತಾನೆ, ಕೋಪವನ್ನು ಜಯಿಸಿದವನೇ ನಿಜವಾದ ವಿಜಯಿ. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ, ಶಾಂತವಾಗಿರಿ. ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ನಿಯಂತ್ರಣವಿದ್ದರೆ ಜನರು ನಿಮ್ಮ ಮೇಲೆ ಗೌರವವನ್ನು ಹೊಂದುತ್ತಾರೆ. 6. ನಿಮ್ಮ ಜೀವನದಲ್ಲಿ ಶಿಸ್ತು ಬೆಳೆಸಿಕೊಳ್ಳಿ. ಗೌರವವು ಯಶಸ್ಸಿನಿಂದ ಮಾತ್ರ ಬರುವುದಿಲ್ಲ, ಶಿಸ್ತಿನಿಂದ ಬರುತ್ತದೆ. ಬೆಳಗ್ಗೆ ಸಮಯಕ್ಕೆ ಎದ್ದೇಳುವುದು, ಕೆಲಸವನ್ನು ಸಮಯಕ್ಕೆ ಮುಗಿಸುವುದು, ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವುದು. ಇವು ಚಿಕ್ಕ ವಿಷಯಗಳಂತೆ ಕಾಣಬಹುದು, ಆದರೆ ಇವೇ ದೊಡ್ಡ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ಶಿಸ್ತಿನ ವ್ಯಕ್ತಿಯ ಮೇಲೆ ಜನರಿಗೆ ಸಹಜವಾಗಿ ಗೌರವ ಮೂಡುತ್ತದೆ. 7. ಗಾಸಿಪ್ ಮತ್ತು ಚಾಡಿ ಮಾತುಗಳಿಂದ ದೂರವಿರಿ. ಇತರರ ಬಗ್ಗೆ ಹಿಂದೆ ಮಾತನಾಡುವವರನ್ನು ಜನರು ನಂಬುವುದಿಲ್ಲ. ಬುದ್ಧನು ಹೇಳುತ್ತಾನೆ, ಸತ್ಯವಿಲ್ಲದ ಮಾತು ಮನಸ್ಸನ್ನು ಕಲುಷಿತಗೊಳಿಸುತ್ತದೆ. ಯಾರಾದರೂ ನಿಮ್ಮ ಬಳಿ ಬಂದು ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅದರಲ್ಲಿ ಭಾಗಿಯಾಗಬೇಡಿ. ನಿಮ್ಮ ಸಮಯವನ್ನು ಉತ್ತಮ ವಿಚಾರಗಳಿಗೆ ಬಳಸಿ. ಜನರು ನಿಮ್ಮನ್ನು ವಿಶ್ವಾಸಾರ್ಹ ವ್ಯಕ್ತಿಯಾಗಿ ನೋಡಲು ಪ್ರಾರಂಭಿಸುತ್ತಾರೆ. 8. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಲಿ. ಬಹಳ ಜನರು ತಮ್ಮ ಸಾಧನೆಗಳನ್ನು ಎಲ್ಲರಿಗೂ ಹೇಳುತ್ತಿರುತ್ತಾರೆ, ಆದರೆ ಬುದ್ಧನ ಮಾರ್ಗ ಬೇರೆ. ಅವನು ಹೇಳುತ್ತಾನೆ, ಹೂವಿನ ಪರಿಮಳವು ಗಾಳಿಯಲ್ಲಿ ಹರಡುತ್ತದೆ, ಅದನ್ನು ಘೋಷಿಸಬೇಕಾಗಿಲ್ಲ. ನೀವು ಉತ್ತಮ ಕೆಲಸ ಮಾಡಿದರೆ ಜನರು ಸ್ವತಃ ಗಮನಿಸುತ್ತಾರೆ. ಪ್ರಚಾರಕ್ಕಿಂತ ಕಾರ್ಯ ದೊಡ್ಡದು, ಮಾತಿಗಿಂತ ಫಲಿತಾಂಶ ದೊಡ್ಡದು. 9. ಕಷ್ಟದ ಸಮಯದಲ್ಲೂ ಸ್ಥಿರವಾಗಿರಿ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ಒಳ್ಳೆಯವರಾಗಿರುತ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ಯಾರು ಹೇಗೆ ವರ್ತಿಸುತ್ತಾರೆ ಎಂಬುದು ಅವರ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಸಮಸ್ಯೆ ಬಂದಾಗ ಗಾಬರಿಯಾಗಬೇಡಿ, ಪರಿಸ್ಥಿತಿಯನ್ನು ಶಾಂತವಾಗಿ ಎದುರಿಸಿ. ಕಷ್ಟದ ಸಮಯದಲ್ಲೂ ದೃಢವಾಗಿ ನಿಲ್ಲುವ ವ್ಯಕ್ತಿಯನ್ನು ಜನರು ಆಳವಾಗಿ ಗೌರವಿಸುತ್ತಾರೆ. 10. ವಿನಮ್ರತೆಯನ್ನು ಕಳೆದುಕೊಳ್ಳಬೇಡಿ. ಗೌರವ ಸಿಕ್ಕ ನಂತರ ಅನೇಕರು ಅಹಂಕಾರಿಗಳಾಗುತ್ತಾರೆ, ಅಲ್ಲಿಯೇ ಅವರ ಪತನ ಆರಂಭವಾಗುತ್ತದೆ. ಬುದ್ಧನು ಎಷ್ಟೇ ಜ್ಞಾನಿಯಾಗಿದ್ದರೂ ವಿನಮ್ರನಾಗಿದ್ದನು. ನಿಜವಾದ ಮಹತ್ವ ಎಂದರೆ ದೊಡ್ಡವನಾದ ನಂತರವೂ ಸರಳನಾಗಿ ಉಳಿಯುವುದು. ವಿನಮ್ರತೆ ಇರುವ ವ್ಯಕ್ತಿಯ ಗೌರವ ವರ್ಷಗಳ ಕಾಲ ಉಳಿಯುತ್ತದೆ. ಒಮ್ಮೆ ಬುದ್ಧನ ಬಳಿ ಒಬ್ಬ ಯುವಕ ಬಂದನು. ಅವನು ತುಂಬಾ ದುಃಖದಲ್ಲಿದ್ದ. ಅವನು ಬುದ್ಧನಿಗೆ ಕೇಳಿದನು, ಗುರುಗಳೇ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೇನೆ, ಯಾರನ್ನೂ ನೋಯಿಸುವುದಿಲ್ಲ, ಎಲ್ಲರಿಗೂ ಸಹಾಯ ಮಾಡುತ್ತೇನೆ, ಆದರೂ ಜನರು ನನ್ನನ್ನು ಗೌರವಿಸುವುದಿಲ್ಲ, ನನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲ, ಯಾಕೆ ಹೀಗೆ? ಬುದ್ಧನು ಸಣ್ಣ ನಗು ಮಾಡಿ ಕೇಳಿದನು,
ನೀನು ನಿನ್ನನ್ನು ಗೌರವಿಸುತ್ತೀಯ? ಯುವಕ ಆಶ್ಚರ್ಯಗೊಂಡ. ಅದರ ಅರ್ಥ ಏನು ಗುರುಗಳೇ? ಬುದ್ಧನು ಹೇಳಿದನು, ನಿನ್ನ ಮೌಲ್ಯವನ್ನು ನೀನೇ ಅರಿಯದಿದ್ದರೆ ಜಗತ್ತು ಅದನ್ನು ಹೇಗೆ ಅರಿಯುತ್ತದೆ? ಈ ಒಂದು ಪ್ರಶ್ನೆಯೇ ಆ ಯುವಕನ ಜೀವನವನ್ನು ಬದಲಿಸಿತು. ಸ್ನೇಹಿತರೆ, ಇಂದಿನ ಜಗತ್ತಿನಲ್ಲಿ ಸಾವಿರಾರು ಜನರು ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಒಳ್ಳೆಯವರಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ, ಆದರೆ ಗೌರವ ಸಿಗುತ್ತಿಲ್ಲ. ಕಾರಣ ಏನು? ಬುದ್ಧನ ಪ್ರಕಾರ ಗೌರವವು ಹೊರಗಿನಿಂದ ಬರುವುದಿಲ್ಲ, ಅದು ಒಳಗಿನಿಂದ ಆರಂಭವಾಗುತ್ತದೆ. ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದೇ ಜಗತ್ತು ನಿಮ್ಮ ಬಗ್ಗೆ ಏನು ಯೋಚಿಸುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ನೀವು ತಕ್ಷಣ ಕುಗ್ಗಿಬಿಡುತ್ತೀರಾ? ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ ಇಡೀ ದಿನ ಅದರ ಬಗ್ಗೆ ಯೋಚಿಸುತ್ತೀರಾ? ಹಾಗಿದ್ದರೆ ನಿಮ್ಮ ಸಂತೋಷ ಮತ್ತು ಮೌಲ್ಯ ಇತರರ ಕೈಯಲ್ಲಿದೆ ಎಂದರ್ಥ. ಬುದ್ಧನು ಹೇಳುತ್ತಾನೆ, ತನ್ನ ಮನಸ್ಸಿನ ಮೇಲೆ ಹಿಡಿತವಿಲ್ಲದವನು ಸದಾ ಇತರರ ಅಭಿಪ್ರಾಯದ ಗುಲಾಮನಾಗಿರುತ್ತಾನೆ. ಜನರು ಗೌರವಿಸುವ ವ್ಯಕ್ತಿಗಳು ವಿಭಿನ್ನರಾಗಿರುತ್ತಾರೆ. ಅವರು ಎಲ್ಲರ ಅಭಿಪ್ರಾಯವನ್ನು ಕೇಳುತ್ತಾರೆ, ಆದರೆ ಅದಕ್ಕೆ ತಮ್ಮ ಜೀವನವನ್ನು ಒಪ್ಪಿಸುವುದಿಲ್ಲ. ಅವರು ತಮ್ಮ ಮೌಲ್ಯವನ್ನು ತಾವೇ ನಿರ್ಧರಿಸುತ್ತಾರೆ. ಒಬ್ಬ ಸಿಂಹವನ್ನು ಗಮನಿಸಿ, ಅದು ಕಾಡಿನಲ್ಲಿ ಯಾರ ಅನುಮತಿಯನ್ನು ಕೇಳುವುದಿಲ್ಲ. ಯಾರಾದರೂ ತನ್ನನ್ನು ಒಪ್ಪಿಕೊಳ್ಳಲಿ ಎಂದು ಕಾಯುವುದಿಲ್ಲ. ಅದು ತನ್ನ ಸ್ವಭಾವದಲ್ಲೇ ಬದುಕುತ್ತದೆ. ಆದ್ದರಿಂದ ಕಾಡು ಅದನ್ನು ರಾಜನೆಂದು ಒಪ್ಪಿಕೊಳ್ಳುತ್ತದೆ. ಹಾಗೆಯೇ ನೀವು ಕೂಡ ನಿಮ್ಮ ಜೀವನವನ್ನು ಇತರರ ಒಪ್ಪಿಗೆಗಾಗಿ ಬದುಕುವುದನ್ನು ನಿಲ್ಲಿಸಬೇಕು. ನಿಮ್ಮ ಗುರಿಗಳಿಗಾಗಿ ಬದುಕಲು ಪ್ರಾರಂಭಿಸಬೇಕು. ಬುದ್ಧನು ಮತ್ತೊಂದು ಅದ್ಭುತ ಮಾತು ಹೇಳುತ್ತಾನೆ, ನಿನ್ನನ್ನು ನೀನೇ ಜಯಿಸುವುದು 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ದೊಡ್ಡದು. ನಮ್ಮ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಮ್ಮೊಳಗಿನ ಭಯ. ಜನರು ಏನು ಅಂದುಕೊಳ್ಳುತ್ತಾರೆ? ನಾನು ವಿಫಲವಾದರೆ? ನನ್ನನ್ನು ಇಷ್ಟಪಡದಿದ್ದರೆ? ಈ ಪ್ರಶ್ನೆಗಳೇ ನಮ್ಮ ಆತ್ಮವಿಶ್ವಾಸವನ್ನು ಕದಿಯುತ್ತವೆ. ಗೌರವ ಪಡೆಯಬೇಕಾದರೆ ಮೊದಲು ಈ ಭಯಗಳನ್ನು ಜಯಿಸಬೇಕು. ಒಬ್ಬ ವ್ಯಕ್ತಿ ತನ್ನನ್ನು ತಾನು ನಂಬಲು ಪ್ರಾರಂಭಿಸಿದಾಗ ಅವನ ನಡೆ ಬದಲಾಗುತ್ತದೆ, ಅವನ ಮಾತು ಬದಲಾಗುತ್ತದೆ, ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಕಾಣಿಸುತ್ತದೆ, ಮತ್ತು ಜನರು ಸಹಜವಾಗಿ ಅವನನ್ನು ಗೌರವಿಸಲು ಆರಂಭಿಸುತ್ತಾರೆ. ಆದ್ದರಿಂದ ಇಂದಿನಿಂದ ಒಂದು ನಿಯಮ ಮಾಡಿಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ನನ್ನನ್ನು ಗೌರವಿಸುತ್ತೇನೆಯಾ? ಉತ್ತರ ಇಲ್ಲ ಎಂದಾದರೆ ಅಲ್ಲಿಂದಲೇ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಏಕೆಂದರೆ ಜಗತ್ತಿನ ಎಲ್ಲಾ ಗೌರವಗಳ ಮೂಲ ನಿಮ್ಮ ಸ್ವಗೌರವದಲ್ಲಿದೆ. ಭಾಗ 2, 15-30 ನಿಮಿಷ. ಕಡಿಮೆ ಮಾತನಾಡಿ, ಹೆಚ್ಚು ಕೇಳಿ. ಒಮ್ಮೆ ಇಬ್ಬರು ಶಿಷ್ಯರು ಬುದ್ಧನ ಬಳಿ ವಾದ ಮಾಡುತ್ತಿದ್ದರು. ಇಬ್ಬರೂ ತಮ್ಮದೇ ಸರಿ ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದರು. ಒಬ್ಬನು ಮಾತನಾಡುತ್ತಿದ್ದ, ಇನ್ನೊಬ್ಬನು ಕೇಳುತ್ತಿರಲಿಲ್ಲ. ಅವನು ತನ್ನ ಸರದಿಗಾಗಿ ಕಾಯುತ್ತಿದ್ದ. ಬಹಳ ಸಮಯದ ನಂತರ ಬುದ್ಧನು ಹೇಳಿದನು, ಕೇಳದವನು ಕಲಿಯುವುದಿಲ್ಲ, ಕಲಿಯದವನು ಬೆಳೆಯುವುದಿಲ್ಲ. ಇದು ಇಂದಿಗೂ ಸತ್ಯ. ಇಂದಿನ ಜಗತ್ತಿನಲ್ಲಿ ಎಲ್ಲರೂ ಮಾತನಾಡಲು ಬಯಸುತ್ತಾರೆ, ಆದರೆ ಕೆಲವೇ ಜನರು ನಿಜವಾಗಿ ಕೇಳುತ್ತಾರೆ. ಜನರು ನಿಮ್ಮನ್ನು ಗೌರವಿಸಬೇಕಾದರೆ ನೀವು ಮೊದಲು ಅವರನ್ನು ಅರ್ಥಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯ ಮಾತುಗಳನ್ನು ಗಮನದಿಂದ ಕೇಳಿ, ಅವನ ಕಣ್ಣುಗಳಲ್ಲಿ ನೋಡಿ, ಅವನು ಹೇಳುವ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಿ. ನೀವು ಹೀಗೆ ಮಾಡಿದಾಗ ಅವನು ನಿಮ್ಮನ್ನು ವಿಶೇಷ ವ್ಯಕ್ತಿಯಾಗಿ ನೋಡಲು ಆರಂಭಿಸುತ್ತಾನೆ. ಕಾರಣ, ಅವನಿಗೆ ನೀವು ಗೌರವ ಕೊಟ್ಟಿದ್ದೀರಿ, ಮತ್ತು ಗೌರವಕ್ಕೆ ಪ್ರತಿಯಾಗಿ ಗೌರವವೇ ಬರುತ್ತದೆ. ಒಳ್ಳೆಯ ಕೇಳುಗನಾಗುವುದು ಒಂದು ಅಪರೂಪದ ಕಲೆ. ಇಂದು ಬಹುತೇಕ ಜನರು ಉತ್ತರಿಸಲು ಕೇಳುತ್ತಾರೆ, ಆದರೆ ಜ್ಞಾನಿಗಳು ಅರ್ಥಮಾಡಿಕೊಳ್ಳಲು ಕೇಳುತ್ತಾರೆ. ಬುದ್ಧನು ಹೇಳಿದನು, ಮೌನವು ಅನೇಕ ಬಾರಿ ಮಾತಿಗಿಂತ ಹೆಚ್ಚು ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ಭಾಗ 3. ನಿಮ್ಮ ಮಾತಿಗೆ ನಿಂತುಕೊಳ್ಳಿ. ಒಮ್ಮೆ ಒಬ್ಬ ವ್ಯಾಪಾರಿ ಬುದ್ಧನ ಬಳಿ ಬಂದನು. ಅವನ ವ್ಯಾಪಾರ ಕುಸಿಯುತ್ತಿತ್ತು. ಜನರು ಅವನ ಅಂಗಡಿಗೆ ಬರುತ್ತಿರಲಿಲ್ಲ. ಅವನು ಕೇಳಿದನು, ಗುರುಗಳೇ, ನಾನು ತುಂಬಾ ಶ್ರಮಪಡುತ್ತೇನೆ, ಆದರೂ ಜನರು ನನ್ನನ್ನು ನಂಬುತ್ತಿಲ್ಲ. ಕಾರಣವೇನು? ಬುದ್ಧನು ಅವನ ಜೀವನದ ಬಗ್ಗೆ ಕೇಳಿದನು. ಮಾತನಾಡುತ್ತಾ ಇದ್ದಾಗ ಒಂದು ಸತ್ಯ ಹೊರಬಂತು. ಅವನು ಹಲವಾರು ಬಾರಿ ಜನರಿಗೆ ಕೊಟ್ಟ ಮಾತನ್ನು ಉಳಿಸಿರಲಿಲ್ಲ. ಕೆಲವೊಮ್ಮೆ ಸಮಯಕ್ಕೆ ಸರಿಯಾಗಿ ವಸ್ತು ಕೊಡುತ್ತಿರಲಿಲ್ಲ. ಕೆಲವೊಮ್ಮೆ ಹೇಳಿದ ಬೆಲೆಯನ್ನು ಬದಲಿಸುತ್ತಿದ್ದ. ಆಗ ಬುದ್ಧನು ಹೇಳಿದನು, ಒಮ್ಮೆ ಒಡೆದ ಕನ್ನಡಿಯನ್ನು ಮತ್ತೆ ಜೋಡಿಸಬಹುದು, ಆದರೆ ಒಮ್ಮೆ ಒಡೆದ ನಂಬಿಕೆಯನ್ನು ಜೋಡಿಸುವುದು ಬಹಳ ಕಷ್ಟ. ಸ್ನೇಹಿತರೆ, ಗೌರವದ ಅಡಿಪಾಯ ನಂಬಿಕೆ, ನಂಬಿಕೆಯ ಅಡಿಪಾಯ ಸತ್ಯ. ನೀವು ಹೇಳಿದ ಮಾತುಗಳನ್ನು ಉಳಿಸಿಕೊಳ್ಳದಿದ್ದರೆ ಜನರು ನಿಧಾನವಾಗಿ ನಿಮ್ಮಿಂದ ದೂರವಾಗುತ್ತಾರೆ. ಆದರೆ ನಿಮ್ಮ ಮಾತು ಕಲ್ಲಿನ ಮೇಲಿನ ಗೆರೆ ಆಗಿದ್ದರೆ ಜನರು ನಿಮ್ಮ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡುತ್ತಾರೆ. ಒಮ್ಮೆ ನಿಮ್ಮ ಬಗ್ಗೆ ಯೋಚಿಸಿ, ನೀವು ಕೊಟ್ಟ ವಾಗ್ದಾನಗಳನ್ನು ಉಳಿಸಿಕೊಳ್ಳುತ್ತೀರಾ? ಸಣ್ಣ ವಿಷಯಗಳಲ್ಲಿಯೂ ಪ್ರಾಮಾಣಿಕರಾಗಿದ್ದೀರಾ? ಯಾಕೆಂದರೆ ದೊಡ್ಡ ಗೌರವವು ಸಣ್ಣ ಅಭ್ಯಾಸಗಳಿಂದಲೇ ನಿರ್ಮಾಣವಾಗುತ್ತದೆ. ಬುದ್ಧನು ಹೇಳುತ್ತಾನೆ, 1000 ಸುಂದರ ಮಾತುಗಳಿಗಿಂತ ಒಂದು ಸತ್ಯವಾದ ಕಾರ್ಯ ಶ್ರೇಷ್ಠ. ಆದ್ದರಿಂದ ಕಡಿಮೆ ವಾಗ್ದಾನ ಮಾಡಿ, ಆದರೆ ಮಾಡಿದ ವಾಗ್ದಾನವನ್ನು ಖಂಡಿತವಾಗಿ ಪೂರ್ಣಗೊಳಿಸಿ. ಜನರು ನಿಮ್ಮ ಯಶಸ್ಸನ್ನು ಮಾತ್ರ ಗೌರವಿಸುವುದಿಲ್ಲ,
ನಿಮ್ಮ ವಿಶ್ವಾಸಾರ್ಹತೆಯನ್ನು ಗೌರವಿಸುತ್ತಾರೆ. ಭಾಗ 4 ಎಲ್ಲರಿಗೂ ಗೌರವ ನೀಡಿ. ಒಮ್ಮೆ ಒಬ್ಬ ರಾಜನು ಬುದ್ಧನನ್ನು ಭೇಟಿ ಮಾಡಲು ಬಂದನು. ಅದೇ ಸಮಯದಲ್ಲಿ ಒಬ್ಬ ಬಡ ಭಿಕ್ಷುಕನು ಬಂದನು. ರಾಜನು ಯೋಚಿಸಿದನು, ಬುದ್ಧನು ನನ್ನನ್ನು ಮೊದಲು ಸ್ವಾಗತಿಸುತ್ತಾನೆ, ಯಾಕೆಂದರೆ ನಾನು ರಾಜ. ಆದರೆ ಬುದ್ಧನು ಇಬ್ಬರನ್ನು ಒಂದೇ ರೀತಿಯಲ್ಲಿ ಸ್ವಾಗತಿಸಿದನು. ರಾಜನಿಗೆ ಸಿಕ್ಕ ಗೌರವವೇ ಭಿಕ್ಷುಕನಿಗೂ ಸಿಕ್ಕಿತು. ರಾಜನಿಗೆ ಆಶ್ಚರ್ಯವಾಯಿತು. ಆಗ ಬುದ್ಧನು ಹೇಳಿದನು, ಮಾನವನ ಮೌಲ್ಯ ಅವನ ಹುದ್ದೆಯಿಂದ ಬರುವುದಿಲ್ಲ, ಅವನ ಗುಣಗಳಿಂದ ಬರುತ್ತದೆ. ಇಂದು ಜಗತ್ತಿನಲ್ಲಿ ಅನೇಕರು ಹಣವಿರುವವರ ಮುಂದೆ ವಿನಮ್ರರಾಗಿರುತ್ತಾರೆ, ಆದರೆ ದುರ್ಬಲರ ಮುಂದೆ ಅಹಂಕಾರ ತೋರಿಸುತ್ತಾರೆ. ಇದು ನಿಜವಾದ ಮಹತ್ವವಲ್ಲ. ನಿಜವಾದ ಮಹತ್ವ ಎಂದರೆ ಎಲ್ಲರನ್ನೂ ಸಮಾನವಾಗಿ ನೋಡುವುದು. ಒಬ್ಬ ಸ್ವಚ್ಛತಾ ಸಿಬ್ಬಂದಿಗೆ ನೀವು ಹೇಗೆ ಮಾತನಾಡುತ್ತೀರಿ? ಒಬ್ಬ ಹೋಟೆಲ್ ಸರ್ವರ್ಗೆ ಹೇಗೆ ಮಾತನಾಡುತ್ತೀರಿ? ಒಬ್ಬ ಬಡವನನ್ನು ಹೇಗೆ ನೋಡುತ್ತೀರಿ? ಈ ಪ್ರಶ್ನೆಗಳ ಉತ್ತರವೇ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಜನರು ನಿಮ್ಮನ್ನು ನೀವು ದೊಡ್ಡವರಾಗಿದ್ದಕ್ಕೆ ಗೌರವಿಸುವುದಿಲ್ಲ, ನೀವು ಇತರರನ್ನು ಹೇಗೆ ನಡೆಸಿಕೊಳ್ಳುತ್ತೀರಿ ಎಂಬುದಕ್ಕಾಗಿ ಗೌರವಿಸುತ್ತಾರೆ. ಬುದ್ಧನು ಹೇಳುತ್ತಾನೆ, ನೀವು ಜಗತ್ತಿಗೆ ನೀಡುವ ಪ್ರತಿಯೊಂದು ಗೌರವ ನಿಮ್ಮತ್ತ ಮರಳಿ ಬರುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ಅಭ್ಯಾಸ ಬೆಳೆಸಿಕೊಳ್ಳಿ. ಯಾರೇ ಆಗಿರಲಿ, ನಗುಮುಖದಿಂದ ಮಾತನಾಡಿ, ಗೌರವದಿಂದ ವರ್ತಿಸಿ. ಯಾಕೆಂದರೆ ಪ್ರತಿಯೊಬ್ಬ ಮಾನವನೊಳಗೂ ಒಂದೇ ರೀತಿಯ ಆತ್ಮವಿದೆ. ಅದನ್ನು ಅರಿತವನೇ ನಿಜವಾದ ಜ್ಞಾನಿ. ಭಾಗ 5 ಕೋಪವನ್ನು ನಿಯಂತ್ರಿಸಿ. ಒಮ್ಮೆ ಒಬ್ಬ ವ್ಯಕ್ತಿ ಬುದ್ಧನನ್ನು ತುಂಬಾ ಅವಮಾನಿಸಿದನು. ಅವನು ಬುದ್ಧನಿಗೆ ಕೆಟ್ಟ ಮಾತುಗಳನ್ನು ಹೇಳಿದನು. ಆದರೆ ಬುದ್ಧನು ಶಾಂತವಾಗಿಯೇ ಇದ್ದನು. ಅವನ ಶಿಷ್ಯರಿಗೆ ಕೋಪ ಬಂತು. ಅವರು ಕೇಳಿದರು, ಗುರುಗಳೇ, ಅವನು ನಿಮ್ಮನ್ನು ಅವಮಾನಿಸುತ್ತಿದ್ದಾನೆ, ನೀವು ಯಾಕೆ ಮೌನವಾಗಿದ್ದೀರಿ? ಬುದ್ಧನು ಒಂದು ಪ್ರಶ್ನೆ ಕೇಳಿದನು, ಯಾರಾದರೂ ನಿಮಗೆ ಉಡುಗೊರೆ ಕೊಟ್ಟರೆ ನೀವು ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರ ಬಳಿ ಉಳಿಯುತ್ತದೆ? ಶಿಷ್ಯರು ಹೇಳಿದರು, ಕೊಟ್ಟವನ ಬಳಿಯೇ ಉಳಿಯುತ್ತದೆ. ಬುದ್ಧನು ನಕ್ಕು ಹೇಳಿದನು, ಹಾಗೆಯೇ ಅವನ ಕೋಪ ಮತ್ತು ಅವಮಾನವು ಅವನ ಬಳಿಯೇ ಉಳಿಯುತ್ತದೆ. ನಾನು ಅದನ್ನು ಸ್ವೀಕರಿಸಿಲ್ಲ. ಇದು ಜೀವನದ ಒಂದು ದೊಡ್ಡ ಪಾಠ. ಯಾರಾದರೂ ನಿಮ್ಮ ಮೇಲೆ ಕೋಪಗೊಂಡರೆ ನೀವು ಕೂಡ ಕೋಪಗೊಳ್ಳಬೇಕಾಗಿಲ್ಲ. ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ನೀವು ಕೂಡ ಅವರನ್ನು ಅವಮಾನಿಸಬೇಕಾಗಿಲ್ಲ. ಕೋಪವು ಬೆಂಕಿಯಂತೆ, ಮೊದಲು ಅದನ್ನು ಹಿಡಿದಿರುವವನನ್ನೇ ಸುಡುತ್ತದೆ. ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇದ್ದರೆ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಯಾಕೆಂದರೆ ಎಲ್ಲರೂ ಪ್ರತಿಕ್ರಿಯಿಸಬಹುದು, ಆದರೆ ಕೆಲವೇ ಜನರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಬಹುದು. ಬುದ್ಧನು ಹೇಳುತ್ತಾನೆ, ಕೋಪವನ್ನು ಪ್ರೀತಿಯಿಂದ ಜಯಿಸು, ದುಷ್ಟತನವನ್ನು ಒಳ್ಳೆಯತನದಿಂದ ಜಯಿಸು. ಒಬ್ಬ ಶಾಂತ ವ್ಯಕ್ತಿಯ ಶಕ್ತಿ 1000 ಕೋಪಿಷ್ಠರಿಗಿಂತ ದೊಡ್ಡದು. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಕೋಪಗೊಳಿಸಿದಾಗ ತಕ್ಷಣ ಉತ್ತರಿಸಬೇಡಿ. ಒಂದು ಉಸಿರು ತೆಗೆದುಕೊಳ್ಳಿ, ನಗು ಮಾಡಿ, ಶಾಂತವಾಗಿರಿ. ಅದೇ ನಿಜವಾದ ಶಕ್ತಿ. ಭಾಗ 6 ಶಿಸ್ತು, ಗೌರವದ ನಿಜವಾದ ಅಡಿಪಾಯ. ಒಮ್ಮೆ ಒಬ್ಬ ಯುವಕ ಬುದ್ಧನ ಬಳಿ ಬಂದು ಕೇಳಿದನು, ಗುರುಗಳೇ, ನಾನು ಜೀವನದಲ್ಲಿ ದೊಡ್ಡವನಾಗಬೇಕು, ಜನರು ನನ್ನನ್ನು ಗೌರವಿಸಬೇಕು, ಅದಕ್ಕಾಗಿ ನಾನು ಏನು ಮಾಡಬೇಕು? ಬುದ್ಧನು ಅವನನ್ನು ಒಂದು ತೋಟಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ 2 ಗಿಡಗಳಿದ್ದವು. ಒಂದು ಗಿಡವನ್ನು ಪ್ರತಿದಿನ ನೀರು ಹಾಕಿ ಆರೈಕೆ ಮಾಡಲಾಗುತ್ತಿತ್ತು. ಇನ್ನೊಂದು ಗಿಡವನ್ನು ಯಾರೂ ನೋಡಿಕೊಳ್ಳುತ್ತಿರಲಿಲ್ಲ. ಕೆಲವು ತಿಂಗಳುಗಳ ನಂತರ ಮೊದಲ ಗಿಡ ದೊಡ್ಡ ಮರವಾಗಿ ಬೆಳೆದಿತ್ತು. 2ನೆಯ ಗಿಡ ಒಣಗಿ ಹೋಗಿತ್ತು. ಬುದ್ಧನು ಕೇಳಿದನು, ಈ 2 ಗಿಡಗಳ ನಡುವಿನ ವ್ಯತ್ಯಾಸ ಏನು? ಯುವಕ ಹೇಳಿದನು, ಮೊದಲ ಗಿಡಕ್ಕೆ ನಿರಂತರ ಆರೈಕೆ ಸಿಕ್ಕಿತು. ಬುದ್ಧನು ನಗುತ್ತಾ ಹೇಳಿದನು, ಅದೇ ಶಿಸ್ತು. ಸ್ನೇಹಿತರೆ, ಜನರು ಯಶಸ್ಸನ್ನು ನೋಡುತ್ತಾರೆ, ಆದರೆ ಯಶಸ್ಸಿನ ಹಿಂದೆ ಇರುವ ಶಿಸ್ತನ್ನು ನೋಡುವುದಿಲ್ಲ. ಪ್ರತಿದಿನ ಸಮಯಕ್ಕೆ ಎದ್ದೇಳುವುದು, ಕೊಟ್ಟ ಕೆಲಸವನ್ನು ಸಮಯಕ್ಕೆ ಮುಗಿಸುವುದು, ಕಲಿಯುವುದನ್ನು ನಿಲ್ಲಿಸದಿರುವುದು, ಇವೆಲ್ಲ ಶಿಸ್ತಿನ ಲಕ್ಷಣಗಳು. ಇಂದು ಅನೇಕರು ಪ್ರೇರಣೆಗಾಗಿ ಕಾಯುತ್ತಾರೆ, ಆದರೆ ಯಶಸ್ವಿ ಜನರು ಪ್ರೇರಣೆಗಾಗಿ ಕಾಯುವುದಿಲ್ಲ, ಅವರು ಶಿಸ್ತಿನ ಮೂಲಕ ಕೆಲಸ ಮಾಡುತ್ತಾರೆ. ಬುದ್ಧನು ಹೇಳುತ್ತಾನೆ, ಹನಿ ಹನಿಯಾಗಿ ನೀರು ಕುಂಭವನ್ನು ತುಂಬುತ್ತದೆ. ಹಾಗೆಯೇ ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ಜೀವನವನ್ನು ಬದಲಿಸುತ್ತವೆ. ಒಂದು ದಿನದಲ್ಲಿ ಯಾರೂ ಗೌರವ ಪಡೆಯುವುದಿಲ್ಲ, ವರ್ಷಗಳ ಶಿಸ್ತು ಅದನ್ನು ಕಟ್ಟಿಕೊಡುತ್ತದೆ. ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಮಾಜ ನಿಮ್ಮನ್ನು ನೋಡಿದಾಗ ಈ ವ್ಯಕ್ತಿ ಹೇಳಿದ ಕೆಲಸವನ್ನು ಖಂಡಿತ ಮಾಡುತ್ತಾನೆ ಎಂದು ನಂಬಿದರೆ ಅದೇ ನಿಜವಾದ ಗೌರವ. ಭಾಗ 7 ಗಾಸಿಪ್ ಮತ್ತು ಚಾಡಿ ಮಾತುಗಳಿಂದ ದೂರವಿರಿ. ಒಮ್ಮೆ ಒಬ್ಬ ವ್ಯಕ್ತಿ ಬುದ್ಧನ ಬಳಿ ಬಂದು ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಪ್ರಾರಂಭಿಸಿದನು. ಬುದ್ಧನು ಅವನ ಮಾತನ್ನು ತಡೆದನು ಮತ್ತು ಕೇಳಿದನು, ನೀನು ಹೇಳಲಿರುವುದು ಸತ್ಯವೇ? ಅವನು ಹೇಳಿದನು, ನನಗೆ ಖಚಿತವಾಗಿ ಗೊತ್ತಿಲ್ಲ. ಬುದ್ಧನು ಮತ್ತೆ ಕೇಳಿದನು, ಅದು ಒಳ್ಳೆಯ ವಿಷಯವೇ? ಅವನು ಹೇಳಿದನು, ಇಲ್ಲ. ಬುದ್ಧನು 3ನೇ ಪ್ರಶ್ನೆ ಕೇಳಿದನು, ಅದು ಉಪಯುಕ್ತವೇ? ಅವನು ಉತ್ತರಿಸಿದನು, ಇಲ್ಲ. ಆಗ ಬುದ್ಧನು ಹೇಳಿದನು, ಹಾಗಿದ್ದರೆ ಅದನ್ನು ಹೇಳುವ ಅಗತ್ಯವೇನು? ಸ್ನೇಹಿತರೆ, ಇಂದು ಸಮಾಜದಲ್ಲಿ ಹೆಚ್ಚು ಸಮಯ ವ್ಯರ್ಥವಾಗುವುದು ಗಾಸಿಪ್ನಲ್ಲಿ.
ಯಾರು ಏನು ಮಾಡಿದರು, ಯಾರ ಜೀವನದಲ್ಲಿ ಏನಾಯಿತು, ಯಾರು ತಪ್ಪು ಮಾಡಿದರು, ಇವುಗಳ ಬಗ್ಗೆ ಮಾತನಾಡುತ್ತಾ ಜನರು ತಮ್ಮ ಜೀವನವನ್ನೇ ಮರೆತು ಬಿಡುತ್ತಾರೆ. ಗಾಸಿಪ್ ತಾತ್ಕಾಲಿಕ ಮನರಂಜನೆ ನೀಡಬಹುದು, ಆದರೆ ಅದು ಗೌರವವನ್ನು ನಾಶ ಮಾಡುತ್ತದೆ. ಯಾಕೆಂದರೆ ಜನರು ಯೋಚಿಸುತ್ತಾರೆ, ಇವನು ಇನ್ನೊಬ್ಬರ ಬಗ್ಗೆ ನನ್ನ ಬಳಿ ಮಾತನಾಡುತ್ತಿದ್ದಾನೆ, ನಾಳೆ ನನ್ನ ಬಗ್ಗೆ ಇನ್ನೊಬ್ಬರ ಬಳಿ ಮಾತನಾಡಬಹುದು. ಅಲ್ಲಿಂದಲೇ ನಂಬಿಕೆ ಕುಸಿಯಲು ಆರಂಭವಾಗುತ್ತದೆ. ಜ್ಞಾನಿಗಳು ವ್ಯಕ್ತಿಗಳ ಬಗ್ಗೆ ಮಾತನಾಡುವುದಿಲ್ಲ, ಅವರು ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ, ಗುರಿಗಳ ಬಗ್ಗೆ ಮಾತನಾಡುತ್ತಾರೆ, ಜೀವನವನ್ನು ಉತ್ತಮಗೊಳಿಸುವ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ. ನೀವು ನಿಮ್ಮ ಮಾತುಗಳನ್ನು ಶುದ್ಧವಾಗಿಟ್ಟುಕೊಂಡರೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಜನರಿಗೆ ಗೌರವ ಬೆಳೆಯುತ್ತದೆ. ಭಾಗ 8 ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಲಿ. ಇಂದು ಅನೇಕರು ಒಂದು ಸಣ್ಣ ಸಾಧನೆಯನ್ನು ಜಗತ್ತಿಗೆ ಘೋಷಿಸುತ್ತಾರೆ, ಆದರೆ ಬುದ್ಧನ ಮಾರ್ಗ ವಿಭಿನ್ನವಾಗಿತ್ತು. ಅವನು ಹೇಳಿದನು, ಹೂವು ತನ್ನ ಪರಿಮಳವನ್ನು ಘೋಷಿಸುವುದಿಲ್ಲ, ಆದರೂ ಜಗತ್ತು ಅದನ್ನು ಗುರುತಿಸುತ್ತದೆ. ನೀವು ಎಷ್ಟು ಒಳ್ಳೆಯವರು ಎಂದು ಜನರಿಗೆ ಹೇಳುವ ಅಗತ್ಯವಿಲ್ಲ, ನಿಮ್ಮ ಕೆಲಸವೇ ಅದನ್ನು ಹೇಳಬೇಕು. ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಶ್ರಮಪಡುತ್ತಾನೆ, ಅವನು ಎಲ್ಲರಿಗೂ ಹೇಳುವುದಿಲ್ಲ, ಆದರೆ ಪರೀಕ್ಷೆಯ ಫಲಿತಾಂಶವೇ ಅವನ ಪರವಾಗಿ ಮಾತನಾಡುತ್ತದೆ. ಒಬ್ಬ ವ್ಯಾಪಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾನೆ, ಅವನು ತನ್ನ ಬಗ್ಗೆ ಹೊಗಳಿಕೊಳ್ಳುವುದಿಲ್ಲ, ಆದರೆ ಗ್ರಾಹಕರ ನಂಬಿಕೆಯೇ ಅವನ ಪರವಾಗಿ ಮಾತನಾಡುತ್ತದೆ. ಒಬ್ಬ ನಾಯಕ ಜನರಿಗೆ ಸಹಾಯ ಮಾಡುತ್ತಾನೆ, ಅವನು ಪ್ರಚಾರ ಮಾಡುವುದಿಲ್ಲ, ಆದರೆ ಜನರ ಪ್ರೀತಿಯೇ ಅವನ ಪರವಾಗಿ ಮಾತನಾಡುತ್ತದೆ. ಇಂದು ಹಲವರು ಮಾತನಾಡುವುದರಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ, ಆದರೆ ನಿಜವಾದ ಮಹತ್ವ ಕಾರ್ಯಗಳಲ್ಲಿ ಇರುತ್ತದೆ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಪ್ರಚಾರಕ್ಕೆ ಅಲ್ಲ, ಪ್ರಗತಿಗೆ ಬಳಸಿ. ಜನರು ಮಾತುಗಳನ್ನು ಮರೆತು ಬಿಡಬಹುದು, ಆದರೆ ಕಾರ್ಯಗಳನ್ನು ಎಂದಿಗೂ ಮರೆಯುವುದಿಲ್ಲ. ಭಾಗ 9 ಕಷ್ಟದ ಸಮಯದಲ್ಲೂ ದೃಢವಾಗಿರಿ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಗುತ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ಮಾತ್ರ ನಿಜವಾದ ವ್ಯಕ್ತಿತ್ವ ಕಾಣಿಸುತ್ತದೆ. ಒಮ್ಮೆ ಬುದ್ಧನು ತನ್ನ ಶಿಷ್ಯರೊಂದಿಗೆ ಪ್ರಯಾಣಿಸುತ್ತಿದ್ದನು. ಅಕಸ್ಮಾತ್ತಾಗಿ ಭಾರೀ ಮಳೆ ಆರಂಭವಾಯಿತು. ಕೆಲವರು ಗಾಬರಿಯಾದರು, ಕೆಲವರು ದೂರು ಹೇಳಲು ಪ್ರಾರಂಭಿಸಿದರು, ಆದರೆ ಬುದ್ಧನು ಶಾಂತವಾಗಿಯೇ ಇದ್ದನು. ಶಿಷ್ಯರು ಕೇಳಿದರು, ಗುರುಗಳೇ, ನಿಮಗೆ ಭಯವಾಗುತ್ತಿಲ್ಲವೇ? ಬುದ್ಧನು ಉತ್ತರಿಸಿದನು, ಬಿರುಗಾಳಿಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಅದರ ಮಧ್ಯೆ ಶಾಂತವಾಗಿರಲು ಸಾಧ್ಯ. ಸ್ನೇಹಿತರೆ, ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ, ವಿಫಲತೆ ಬರುತ್ತದೆ, ಅವಮಾನಗಳು ಬರುತ್ತವೆ, ಆದರೆ ಆ ಸಮಯದಲ್ಲಿ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದೇ ನಿಮ್ಮ ಮೌಲ್ಯವನ್ನು ನಿರ್ಧರಿಸುತ್ತದೆ. ಕಷ್ಟದ ಸಮಯದಲ್ಲಿ ಕುಸಿದು ಬೀಳುವವರನ್ನು ಜನರು ಕನಿಕರದಿಂದ ನೋಡಬಹುದು, ಆದರೆ ಕಷ್ಟದಲ್ಲೂ ದೃಢವಾಗಿ ನಿಲ್ಲುವವರನ್ನು ಗೌರವಿಸುತ್ತಾರೆ. ಭಾಗ 10 ವಿನಮ್ರತೆ ನಿಜವಾದ ಮಹತ್ವದ ರಹಸ್ಯ. ಒಮ್ಮೆ ಒಬ್ಬ ರಾಜನು ಬುದ್ಧನನ್ನು ಕೇಳಿದನು, ಗುರುಗಳೇ, ಮಹಾನ್ ವ್ಯಕ್ತಿಯ ಗುರುತು ಏನು? ಬುದ್ಧನು ಉತ್ತರಿಸಿದನು, ಅವನು ಎಷ್ಟು ಎತ್ತರಕ್ಕೆ ಹೋದರೂ ತನ್ನ ವಿನಮ್ರತೆಯನ್ನು ಕಳೆದುಕೊಳ್ಳುವುದಿಲ್ಲ. ನದಿ ಯಾವಾಗಲೂ ಕೆಳಕ್ಕೆ ಹರಿಯುತ್ತದೆ, ಆದ್ದರಿಂದ ಅದು ಸಮುದ್ರವನ್ನು ಸೇರುತ್ತದೆ. ಹಾಗೆಯೇ ವಿನಮ್ರ ವ್ಯಕ್ತಿ ಎಲ್ಲರ ಪ್ರೀತಿಯನ್ನು ಪಡೆಯುತ್ತಾನೆ. ಅಹಂಕಾರ ಜನರನ್ನು ದೂರ ಮಾಡುತ್ತದೆ, ವಿನಮ್ರತೆ ಜನರನ್ನು ಹತ್ತಿರ ತರುತ್ತದೆ. ನೀವು ಎಷ್ಟು ಯಶಸ್ಸು ಪಡೆದರೂ, ಎಷ್ಟು ಹಣ ಸಂಪಾದಿಸಿದರೂ, ಎಷ್ಟು ಪ್ರಸಿದ್ಧರಾದರೂ ಸರಳತೆಯನ್ನು ಕಳೆದುಕೊಳ್ಳಬೇಡಿ. ಯಾಕೆಂದರೆ ಜನರು ನಿಮ್ಮ ಸಾಧನೆಗಳನ್ನು ಮಾತ್ರವಲ್ಲ, ನಿಮ್ಮ ಸ್ವಭಾವವನ್ನು ನೆನಪಿಟ್ಟುಕೊಳ್ಳುತ್ತಾರೆ. ಸ್ನೇಹಿತರೆ, ಜನರು ನಿಮ್ಮನ್ನು ಗೌರವಿಸಬೇಕಾದರೆ ಚೆಕ್ ಗುರುತು ಬಟನ್ ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ. ಚೆಕ್ ಗುರುತು ಬಟನ್ ಹೆಚ್ಚು ಕೇಳಿ, ಕಡಿಮೆ ಮಾತನಾಡಿ. ಚೆಕ್ ಗುರುತು ಬಟನ್ ಮಾತಿಗೆ ನಿಂತುಕೊಳ್ಳಿ. ಚೆಕ್ ಗುರುತು ಬಟನ್ ಎಲ್ಲರಿಗೂ ಗೌರವ ನೀಡಿ. ಚೆಕ್ ಗುರುತು ಬಟನ್ ಕೋಪವನ್ನು ನಿಯಂತ್ರಿಸಿ. ಚೆಕ್ ಗುರುತು ಬಟನ್ ಶಿಸ್ತು ಬೆಳೆಸಿಕೊಳ್ಳಿ. ಚೆಕ್ ಗುರುತು ಬಟನ್ ಗಾಸಿಪ್ನಿಂದ ದೂರವಿರಿ. ಚೆಕ್ ಗುರುತು ಬಟನ್ ನಿಮ್ಮ ಕೆಲಸವೇ ಮಾತನಾಡಲಿ. ಚೆಕ್ ಗುರುತು ಬಟನ್ ಕಷ್ಟದಲ್ಲಿ ದೃಢವಾಗಿರಿ. ಚೆಕ್ ಗುರುತು ಬಟನ್ ವಿನಮ್ರತೆಯನ್ನು ಕಾಪಾಡಿಕೊಳ್ಳಿ. ಗೌರವವು ಹಣದಿಂದ ಬರುವುದಿಲ್ಲ, ಗೌರವವು ಹುದ್ದೆಯಿಂದ ಬರುವುದಿಲ್ಲ, ಗೌರವವು ವ್ಯಕ್ತಿತ್ವದಿಂದ ಬರುತ್ತದೆ. ಬುದ್ಧನ ಮಾತಿನಲ್ಲಿ, ನೀವು ಜಗತ್ತನ್ನು ಬದಲಾಯಿಸಲು ಬಯಸಿದರೆ ಮೊದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ನಿಮ್ಮ ವ್ಯಕ್ತಿತ್ವವು ನಿಮ್ಮ ಪರಿಚಯವಾಗಲಿ, ನಿಮ್ಮ ಕಾರ್ಯಗಳು ನಿಮ್ಮ ಪರವಾಗಿ ಮಾತನಾಡಲಿ. ಆಗ ಗೌರವವನ್ನು ನೀವು ಹುಡುಕಬೇಕಾಗಿಲ್ಲ, ಗೌರವವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.